ಜನ ಹೂಡಿಕೆ ಅನ್ನುವಂತ ಆಪ್ಷನ್ ಬಂದಾಗ ಮ್ಯೂಚುವಲ್ ಫಂಡ್ ಬೆಸ್ಟ್ ಆಪ್ಷನ್ ಅಂತ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ ನಿಮಗೆ ಮಿನಿಮಮ್ 14% ರಿಟರ್ನ್ ಸಿಗುತ್ತೆ, ಕೆಲವೊಂದಷ್ಟು ಸತಿ 20% ರಿಟರ್ನ್ ಕೂಡ ಸಿಗುತ್ತೆ. ಬಟ್ ನೀವು ಅದರ ಬಗ್ಗೆ ಏನೂ ನಾಲೆಜ್ ಇಲ್ಲದೆ ಹೂಡಿಕೆ ಮಾಡಿದ್ರಿ ಅಂತಂದ್ರೆ ಹಣವನ್ನ ಕಳ್ಕೊಳ್ತೀರಾ. ಸೊ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡಬೇಕು ಅನ್ನುವಂತ ಯೋಚನೆ ನಿಮಗಿದ್ರೆ ಅದರ ಒಂದಷ್ಟು ಟರ್ಮಿನಾಲಜಿಗಳನ್ನ ನೀವು ತಿಳ್ಕೊಳ್ಬೇಕಾಗುತ್ತೆ. ಮೊದಲನೇದಾಗಿ ಎಕ್ಸಿಟ್ ಲೋಡ್ ಅಂದ್ರೆ ನಿಮ್ಮ ಒಂದು ರಿಟರ್ನ್ಸ್ ಏನಿರುತ್ತೋ, ನಿಮಗೆ ಬಂದಂತ ಲಾಭ ಏನಿರುತ್ತೋ ಅದನ್ನ ನೀವು ವಿಡ್ರಾ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಒಂದಿಷ್ಟು ಕಮಿಷನ್ ಅಂತ ಕಟ್ ಮಾಡ್ಕೊಳ್ತಾರೆ, ಅದನ್ನೇ ಎಕ್ಸಿಟ್ ಲೋಡ್ ಅಂತ ಕರೀತಾರೆ. ಇನ್ನು ಎರಡನೇದಾಗಿ ಎಕ್ಸ್ಪೆನ್ಸ್ ರೇಷಿಯೋ ಅಂದ್ರೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಏನಿರುತ್ತೋ ಅದರ ಮೇಂಟೆನೆನ್ಸ್ ಗೋಸ್ಕರ ಮ್ಯೂಚುವಲ್ ಫಂಡ್ ಹೌಸ್ ಒಂದಿಷ್ಟು ಅಮೌಂಟ್ ಅಂತ ಕಟ್ ಮಾಡ್ಕೊಳ್ತಾರೆ. ಅಂದ್ರೆ ಈಗ ಸ್ಕೂಲ್ ನಡೆಸಬೇಕು ಅಂತಂದ್ರೆ ಯಾವ ರೀತಿಯಾಗಿ ಮೇಂಟೆನೆನ್ಸ್ ಅದು ಇದು ಅಂತ ಖರ್ಚು ಹೇಗೆ ಕಟ್ ಮಾಡ್ಕೊಳ್ತಾರೋ ಅದೇ ರೀತಿಯಾಗಿ ಇಲ್ಲೂ ಕೂಡ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಗೋಸ್ಕರ ಅದರ ಮೇಂಟೆನೆನ್ಸ್ ಗೋಸ್ಕರ ಒಂದಷ್ಟು ಅಮೌಂಟ್ ಇಲ್ಲಿ ಕಟ್ ಆಗುತ್ತೆ. ಇನ್ನು ಮೂರನೇದಾಗಿ ಲಾಕ್ ಇನ್ ಪೀರಿಯಡ್ ಅಂದ್ರೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಹೂಡಿಕೆಯನ್ನ 5 ವರ್ಷಕ್ಕೆ ನೀವು ಲಾಕ್ ಮಾಡ್ತೀರಾ, ಅದನ್ನ ಲಾಕ್ ಇನ್ ಪೀರಿಯಡ್ ಅಂತ ಕರೀತಾರೆ. ಈ ಸಂದರ್ಭದಲ್ಲಿ ನೀವು ಯಾವುದೇ ಹಣವನ್ನ ವಿಡ್ರಾ ಮಾಡ್ಕೊಳ್ಳೋದಕ್ಕಾಗಲ್ಲ. 5 ವರ್ಷ ಆದ್ಮೇಲೆ ನೆಕ್ಸ್ಟ್ ಮಂತ್ ನೀವು ಆ ಹಣವನ್ನ ವಿಡ್ರಾ ಮಾಡ್ಕೊಳ್ಬಹುದು. ಇದಕ್ಕೆ ಲಾಕ್ ಇನ್ ಪೀರಿಯಡ್ ಅಂತ ಕರೀತಾರೆ. ಸೊ ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಹೂಡಿಕೆ ಮಾಡ್ತೀರಿ ಅಂತಂದ್ರೆ ಅದರ ಒಂದಷ್ಟು ಟರ್ಮಿನಾಲಜಿಯನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆಗ ಮಾತ್ರ ಇದರಿಂದ ಲಾಭ ಮಾಡಬಹುದು. ಬಾಸ್ ವಾಲಾ, ಬಿ ದ ಬಾಸ್.